ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದೊಂದು ಸಂತ ಕಬೀರರ ಜೀವನದಲ್ಲಿ ನಡೆದ ಘಟನೆ ಅಂತ ಹೇಳ್ತಾರೆ. ಅದು ನಿಜವೋ ಅಥವಾ ಅಲ್ವೋ ಅದು ಬೇರೆ ವಿಷಯ. ಆದರೆ ಅದು ನೀಡುವ ಸಂದೇಶ ಮಾತ್ರ ದೊಡ್ಡದು. ಕಬೀರರ ಖ್ಯಾತಿ ಎಲ್ಲೆಡೆ ಹರಡ್ತಾ ಇತ್ತು. ಅದಕ್ಕೆ ಅವರು ಯಾವ ಪ್ರಯತ್ನವನ್ನು ಕೂಡ ಮಾಡಬೇಕಾಗಿರಲಿಲ್ಲ. ಮಲ್ಲಿಗೆ ಹೂವು ತನ್ನಲ್ಲಿ ಸುಗಂಧವಿದೆ ಅಂತ ಜಾಹೀರಾತು ಮಾಡಬೇಕು ಅನ್ನೋ ಅವಶ್ಯಕತೆ ಇದೆಯಾ? ಇವರ ಖ್ಯಾತಿ ಕೆಲವರಿಗೆ ನುಂಗಲಾರದಂತ ತುತ್ತಾಯಿತು. ಕೆಲವು ಹೊಟ್ಟೆ ಕಿಚ್ಚಿನ ಕಾಶಿಯ ಬ್ರಾಹ್ಮಣರು ಸೇರಿ ಹೇಗಾದರೂ ಈ ಕಬೀರರ ಮುಖಕ್ಕೆ ಮಸಿ ಬಳಿಬೇಕಂತ ಹೊಂಚ ಹಾಕ್ತಾಯಿದ್ರು. ಅವರು ಒಬ್ಬ ವೇಶ್ಯೆಯನ್ನು ಹಿಡಿದ್ರು. ಆಕೆಗೆ ದುಡ್ಡಿನ ಆಸೆಯನ್ನು ತೋರಿಸಿದ್ರು. ಪಾಪ, ಆಕೆಗೆ ಹಣದ ಅವಶ್ಯಕತೆ ಇತ್ತು. ತಾನು ಮಾಡಬೇಕಾದದ್ದು ಏನು ಅಂತ ಹೇಳಿ ಕೇಳಿದಳು. ಬ್ರಾಹ್ಮಣರ ಗುಂಪಿನ ನಾಯಕ ಹೇಳ್ದ, ನಾಳೆ ಕಬೀರರು ಸಂತೆಗೆ ಬರ್ತಾರೆ. ಅಲ್ಲಿ ಬಹಳ ಜನ ನೆರೆದಾಗ ನೀನು ಹೋಗಿ ಅವರ ಕೈ ಹಿಡಿದುಕೊಳ್ಳಬೇಕು. ನಂತರ ನೀನೇ ಅವರ ಪತ್ನಿ ಅಂತ ಹೇಳಿಕೊಳ್ಳಬೇಕು. ಆಕೆ ಒಪ್ಪದ್ಲು. ಮರುದಿನ ಕಬೀರರು ತಾವು ನೇಯ್ದು ಬಟ್ಟೆಗಳನ್ನು ಮಾರಲಿಕ್ಕೆ ಸಂತೆಗೆ ಬಂದಾಗ ಆ ವೇಶ್ಯೆ ಅವರ ಕೈ ಹಿಡಿದ್ಲು. ಕಬೀರರಿಗೆ ಆಶ್ಚರ್ಯ. ಆಕೆ ಜೋರಾಗಿ ಕೂಗತೊಡಗದ್ಲು, ಸ್ವಾಮಿ, ನನ್ನನ್ನು ಅತಂತ್ರಳನ್ನಾಗಿ ಬಿಟ್ಟು ಎಲ್ಲಿಗೆ ಹೋಗಿಬಿಟ್ರಿ? ನನ್ನನ್ನು ನಂಬಿಸಿ ಮೋಸ ಮಾಡಿದ್ರಿ. ನಾನು ಅನ್ನ, ವಸ್ತ್ರ, ವಸತಿ ಇಲ್ಲದೆ ಹೇಗೆ ಬದುಕಲಿ? ನಿಮ್ಮಂತಹ ಮೋಸಗಾರರನ್ನು ಇಲ್ಲಿಯ ಜನ ಗೌರವಿಸೋದನ್ನು ನೋಡಿದ್ರೆ ಗಾಬರಿ ಆಗ್ತದೆ ಅಂತ ಚೀರಾಡ್ತಾ ಎದೆ ಬಡಿದುಕೊಂಡು ಅಳತೊಡಗಿದ್ಲು. ಮೊದಲೇ ಯೋಜಿಸಿದಂತೆ ಬ್ರಾಹ್ಮಣರ ಗುಂಪು ಅಲ್ಲಿಗೆ ಬಂದು ಕಬೀರನ್ನ ಬಾಯಿಗೆ ಬಂದಂತೆ ಬೈಯತೊಡಗಿದ್ರು. ಕೆಲವರು ಕಲ್ಲು ತೂರಿದ್ರು. ಕಬೀರರ ಮಾನಭಂಗ ಮಾಡುವುದೇ ಅವರ ಉದ್ದೇಶವಲ್ವೇ? ಆದರೆ ಕಬೀರರು, ನೀನು ಮರಳಿ ಬಂದದ್ದು ಸಂತೋಷ, ಬಾ, ಯಾಕೆ ಹೇಳ್ತಿ? ನಾನು ಬದುಕಿದ್ದೇನಲ್ಲ, ಮನೆಗೆ ನಡೆ ಅಂತ ಆಕೆಯ ಕೈ ಹಿಡಿದು ಮನೆಗೆ ನಡಲಿಕ್ಕೆ ಹೋದರು. ಎಲ್ಲರಿಗೂ ಆಘಾತವಾಯಿತು. ಆದರೆ ವೈಶ್ಯಗೆ ಗಾಬರಿ. ಈ ಮುದುಕನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡೇನಲ್ಲ ಅಂತ. ಬ್ರಾಹ್ಮಣರು ಹೀಗಾದಿತ್ತು ಅಂತ ಯೋಚಿಸಲೇ ಇರಲಿಲ್ಲ. ಅವರು ಮತ್ತೊಂದು ಆಲೋಚನೆ ಮಾಡಿದ್ರು. ಅವರು ರಾಜನ ಕಡೆಗೆ ಓಡಿದ್ರು. ಪ್ರಭು, ಎಲ್ಲರೂ ಕಬೀರನ್ನ ಸಂತನೆಂದು ನಂಬಿ ಮೋಸ ಹೋಗ್ತಾ ಇದ್ದಾರೆ. ಆದರೆ ಅವರು ವೇಶ್ಯೆಯನ್ನು ಕಳೆದುಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಅವರನ್ನು ದಯವಿಟ್ಟು ಕರೆದು ವಿಚಾರಣೆ ಮಾಡಿ ಜನ ಮೋಸ ಹೋಗೋದನ್ನು ತಪ್ಪಿಸಿ ಅಂತ ಹೇಳಿ ಬೇಡ್ಕೊಂಡ್ರು. ರಾಜ ತಕ್ಷಣ ಕಬೀರನ್ನ ಬರ ಹೇಳ್ದ. ಅವನಿಗೂ ಈ ಮಾತನ್ನು ನಂಬೋದು ಕಷ್ಟವಾಗಿತ್ತು. ಕಬೀರರು ಒಬ್ಬರೇ ಬರಲಿಲ್ಲ. ಆ ವೇಶ್ಯೆಯನ್ನು ಕೈ ಹಿಡಿದೇ ಕರೆತಂದರು. ರಾಜರ ಬಳಿ ಹೋಗುವುದು ಅಂತ ಗೊತ್ತಾದೊಡನೆ ಆಕೆ ಗಾಬರಿಯಾದಳು. ಸ್ವಾಮಿ, ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ, ನನ್ನನ್ನು ಬಿಟ್ಟು ಬಿಡಿ ಅಂತ ಅಂಗಲಾಚಿದ್ರು. ಆದರೆ ಅವರು, ಬಾ, ರಾಜ ಏನು ಹೇಳ್ತಾನೋ ಕೇಳೋಣ ಅಂತ ದರ್ಬಾರಿಗೆ ಕರೆತಂದರು. ರಾಜ, ಇದೇನು ಕಬೀರರೇ, ನೀವು ಸಂತರು ಅಂದುಕೊಂಡಿದ್ದೀರಿ, ನೀವು ಮಾಡಿದ್ದು ಸರಿಯೋ ಅಂತ ಕೇಳ್ದ. ಆ ಹೆಂಗಸು ಗಾಬರಿಯಿಂದ ರಾಜನ ಕಾಲಿಗೆ ಬಿದ್ದು, ಪ್ರಭು, ಇದರಲ್ಲಿ ಕಬೀರರ ಯಾವ ತಪ್ಪೂ ಇಲ್ಲ. ಈ ಬ್ರಾಹ್ಮಣರು ದುಡ್ಡಿನ ಆಸೆ ತೋರಿಸಿ ನನಗೆ ಹೀಗೆ ನಾಟಕವಾಡಲಿಕ್ಕೆ ಹೇಳಿದರು. ನನ್ನ ಕ್ಷಮಿಸಿ ಬಿಟ್ಟು ಬಿಡಿ ಅಂತ ಗೋಳಾಡಲಿ. ಅವಳನ್ನು ಹೊರಗೆ ಕಳಿಸಿದ ನಂತರ ರಾಜ, ಸಂತರಿ, ಆಕೆ ಮಾಡುತ್ತಿದ್ದದ್ದು ಮೋಸ ಅಂತ ಗೊತ್ತಿದ್ದರೂ ನಿಮ್ಮ ಘನತೆಯನ್ನು ಹೀಗೆ ಹಾಳಿ ಮಾಡಿಕೊಳ್ಳಲಿಕ್ಕೆ ಏಕೆ ಹೊರಟಿದ್ರಿ ಅಂತ ಕೇಳ್ದ. ಅದಕ್ಕೆ ಕಬೀರರು, ನನಗೆ ಅದು ಆಟ ಅಂತ ಆಗಲೂ ಗೊತ್ತಿತ್ತು, ಈಗಲೂ ತಿಳಿದಿದೆ. ನಾನು ಅದರಲ್ಲಿ ಯಾವತ್ತೂ ಭಾಗಿಯಾಗಲೇ ಇಲ್ಲ. ಕೇವಲ ನೋಟಗಾರನಾಗಿದ್ದೆ. ನಾಟಕವನ್ನು ನೋಡುವವನಿಗೆ ಯಾವ ತೊಂದರೆಯೂ ಇಲ್ಲ. ನಾಟಕ ಪ್ರಾರಂಭವಾದದ್ದನ್ನು ನೋಡದೆ ಈಗ ಮುಗಿಯುವುದನ್ನು ನೋಡ್ತಾ ಇದ್ದೇನೆ. ನನಗೆ ಯಾವ ವ್ಯತ್ಯಾಸವೂ ಇಲ್ಲ. ಆತ್ಮೀಯರೇ, ಈ ಕತೆ ಎಷ್ಟು ಸೊಗಸಾಗಿದೆ ನೋಡಿ. ಸಾಧಕ ಎಂದಿಗೂ ಸಾಕ್ಷಿ ಭಾವದಲ್ಲಿ ಇರ್ತಾನೆ. ಅವನಿಗೆ ಹೊರಗಿನ ಪ್ರಪಂಚದ ಏರು ಇಳುವುಗಳ ತಲ್ಲಣವು ಏನನ್ನೂ ಕೂಡ ಉಂಟು ಮಾಡಲಾರದು. ಆ ಸಾಕ್ಷಿ ಭಾವ ಜೀವನವನ್ನು ಸುರಕ್ಷಿತವಾಗಿ ನಡೆಯುವಂತೆ ಮಾಡ್ತದೆ. ಕತೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.